ಪ್ರೀತಿನ ಪಡ್ಕೋಬೇಕು, ನನ್ನ ಮನದರಸಿ ನೀನಾಗಬೇಕು ಅಂತ ನಿನ್ನ ಕಾರ್ ಡ್ರೈವರ್ ಆಗಿ ಸೇರ್ಕೊಂಡೆ. ನಾನು ನಿನ್ನ ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಗೊತ್ತಾ? ಆದ್ರೆ ನೀನು ನನ್ನ ಪ್ರೀತಿನ ಯಾಕೆ ಒಪ್ಕೊಳ್ಳಿಲ್ಲ? ನೀನು ನನ್ನ ಜೊತೆ ಇಲ್ಲ ಅಂದ್ರೆ ಈ ವಿರಾಟ್ ಜೀವನ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬರೀ ಅಮಾವಾಸ್ಯೆ ಕತ್ಲೆನೇ ತುಂಬಿರುತ್ತೆ. ಇವನು ಯಾರ ಹತ್ರ ಮಾತಾಡ್ತಿದ್ದಾನೆ? ಏನಿರಬಹುದು? ಭೈರವಿ ಫೋಟೋ. ಇವನು ಯಾಕೆ ಹಿಡ್ಕೊಂಡಿದ್ದಾನೆ? ಏನ್ ವಿಷಯ ಇರ್ಬೋದು? ನನ್ನ ಪ್ರೀತಿಯ ಆಳನ ನೀನು ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ವಾ? ಇಶಾನಿ ಅಂದ್ರೆ ನನಗಿಷ್ಟನೇ ಇಲ್ಲ. ಅವಳನ್ನ ನಾನು ಯಾವತ್ತೂ ಲವ್ ಮಾಡೇ ಇಲ್ಲ. ನಾನು ಪ್ರೀತಿಸಿರೋದು ನಿನ್ನನ್ನ. ನನ್ನ ಎಂಗೇಜ್ಮೆಂಟ್ ಇಶಾನಿ ಜೊತೆ ಫಿಕ್ಸ್ ಆಗಿರೋದು ಮನೆಯವ್ರ ಒತ್ತಾಯದಿಂದ. ಅವಳನ್ನ ಲವ್ ಮಾಡಿದ್ರೆ ಅವಳಿಗೆ ನನ್ನಿಂದ ಮೋಸ ಆಗೋದು. ನೀನ್ ನೋಡಿದ್ರೆ ಇಶಾನಿಗೆ ದ್ರೋಹ ಮಾಡಕ್ ಬಿಡಲ್ಲ ಅಂತಿದ್ಯಾ? ಅಯ್ಯೋ ದೇವ್ರು, ಏನಿದೆಲ್ಲ? ಅಂದ್ರೆ ವಿರಾಟ ಭೈರವಿನ ಲವ್ ಮಾಡ್ತಿದ್ದಾನ. ಅದಕ್ಕೆ ಇವನು ಹಾಗೆಲ್ಲ ಮಾತಾಡ್ತಾ ಇದ್ದಿದ್ದು. ಏನು ಮಾಡುತ್ತೆ? ಭೈರವಿ, ನೀನು ಒಂದ್ಸಲ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ದಕ್ಕೆ ಏನಂತೆ? ಮರಳಿ ಪ್ರಯತ್ನಿಸು ಅನ್ನೋ ಥರ ಮತ್ತೆ ಪ್ರಯತ್ನ ಮಾಡ್ತೀನಿ. ಒಂದಲ್ಲ ಒಂದು ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ನೀನು ನನ್ನವಳಾಗ್ಬೋದಲ್ವಾ? ಹಣೆ ಬರಹದಲ್ಲಿ ಪ್ರಯತ್ನ ಪಟ್ರೆ ಮಾತ್ರ ಪ್ರೀತಿ ಸಿಗುತ್ತೆ ಅಂತ ಆ ಬ್ರಹ್ಮ ಬರ್ದಿರೋ ಹಾಗೆ ಆಗತ್ತೆ. ಹೌದು ಭೈರವಿ, ನೀನ್ ನನ್ನ ಪ್ರೀತಿನ ಒಪ್ಕೊಳ್ಳೋ ಥರ ನಾನು ಮಾಡ್ತೀನಿ. ಅಂದ್ರೆ ಆ ಭೈರವಿ ವಿರಾಟ್ ಪ್ರೀತಿನ ಒಪ್ಕೊಂಡಿಲ್ಲ. ಮತ್ತೆ ಪ್ರಪೋಸ್ ಮಾಡಿ ತನ್ನ ಪ್ರೀತಿ ಹೇಳ್ಕೊಂಡು ಭೈರವಿ ಒಪ್ಕೊಂಡ್ಬಿಟ್ರೆ ಅಯ್ಯೋ, ನಿನ್ನ ಮಗಳ ಗತಿ ಏನು? ಇಲ್ಲ, ನಿಶಾನಿ ಅದನ್ನು ಸಹಿಸ್ಕೊಳ್ಳಲ್ಲ.